ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಈಗ ದಸರಾ ಇರೋದ್ರಿಂದ ಮಕ್ಕಳಿಗೆ ರಜಾ ಅಂತ ಹೇಳಿ ನಾವು ಬಂದಿದ್ದು ಮಲ್ಲೇಶ್ವರಂನಲ್ಲಿರೋಂಥ ಗಂಗಮ್ಮ ದೇವಸ್ಥಾನಕ್ಕೆ. ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬಾ ರೀಲ್ಸ್ ನೋಡ್ತಿದ್ದೆ ಇನ್ಸ್ಟಾನಲ್ಲಿ. ಸೊ ತುಂಬಾ ಇಷ್ಟ ಆಯಿತು, ಮಕ್ಕಳಿಗೆಲ್ಲ ಕರ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು, ನನ್ನ ಕಸಿನ್ಸ್, ನಮ್ಮ ದೊಡ್ಡಮ್ಮ ಎಲ್ಲರೂ ಬಂದಿದ್ದೀವಿ. ತುಂಬಾ ರಶ್ ಇತ್ತು. ಗಂಗಮ್ಮ ದೇವಸ್ಥಾನ ಪಕ್ಕದಲ್ಲೇ ನರಸಿಂಹಸ್ವಾಮಿ ದೇವಸ್ಥಾನ ಆಯಿತು. ಮೊದಲನೇದಾಗಿ ಅಲ್ಲಿ ಹೋಗಿ ನಂತರ ಈ ಕಡೆಗೆ ಬಂದ್ವಿ, ದೇವಸ್ಥಾನದ ಕಡೆ, ಗಂಗಮ್ಮ ದೇವಸ್ಥಾನದ ಕಡೆ. ಇಲ್ಲಿ 100 ರೂಪೀಸ್ ಟಿಕೆಟ್ ಕೊಡ್ತಿದ್ರು. ಸೊ ರಶ್ ಇರೋದ್ರಿಂದ ನಾವು 100 ರೂಪೀಸ್ ಟಿಕೆಟ್ ತೊಗೊಂಡು ಹೋಗಿದ್ದು. ಪರ್ ಪರ್ಸನ್ 100 ರೂಪೀಸ್ ಚಾರ್ಜ್ ಮಾಡಿದರು. ಸೊ ತುಂಬಾ ಚೆನ್ನಾಗಿದೆ, ನೋಡ್ತಿದ್ದೀರಲ್ಲ. ಎಲ್ಲ ಹಿಂಗೆ ಬಾರು ಮಾಡ್ರಿ. ಫೋನ್ ಇಸ್ಕೊಂಡ್ಬಿಡ್ಬಿದ್ಯಾ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ದಸರಾ ಗೊಂಬೆ ಸಹ ಇಟ್ಟಿದ್ದಾರೆ, ನೋಡಿದ್ದೀರಲ್ಲ, ಕ್ಯಾಪ್ಚರ್ ಮಾಡಿದೆ. ಡಾಲ್ಸ್ ಎಲ್ಲನೂ ತುಂಬಾ ಕ್ಯೂಟ್ ಆಗಿದೆ ಅಲ್ಲ ನೋಡೋದಕ್ಕೆ. ಮತ್ತು ರಂಗೋಲಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ. ರಶ್ ಇರೋದ್ರಿಂದ ಒಳಗಡೆ ತುಂಬಾ ಸಫೋಕೇಟೆಡ್ ಆಗಿತ್ತು, ಯಾಕಂದರೆ ಗಾಳಿನೇ ಬರ್ತಿದ್ದಿಲ್ಲ ಎಲ್ಲಿಂದನೂ. ಸೊ ಹಾಗಾಗಿ ನಾವು ಫಸ್ಟೇ ಬಂದುಬಿಟ್ಟಿದ್ವಿ. ಆಮೇಲೆ ಇವರೆಲ್ಲ ಬಂದರು, ಬೇಳೆ ಭಾತ್ ಕೊಟ್ಟರು, ಪ್ರಸಾದ ತಗೊಂಡು ಈಗ ಗಂಗಮ್ಮ ದೇವಸ್ಥಾನ ಅಪೋಸಿಟಲ್ಲಿ ನಂದಿ ಟೆಂಪಲ್ ಇತ್ತು. ಸೊ ಅಲ್ಲಿಗೆ ಬಂದಿದ್ದೀವಿ. ರಶ್ ಕಡಿಮೆ ಇತ್ತು ಅಂತ ಹೇಳಿ ಬಂದ್ವಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನದ ಅಟ್ಮಾಸ್ಫಿಯರ್, ನಂಗೆ ತುಂಬಾ ಇಷ್ಟ ಆಯಿತು. ಇದು ನಾನು ಸೆಕೆಂಡ್ ಟೈಮ್ ಹೋಗಿದ್ದಿದ್ದು ಈ ದೇವಸ್ಥಾನಕ್ಕೆ. ಮತ್ತು ಕಲ್ಯಾಣಿನಲ್ಲಿ ಮೀನು ಮತ್ತು ಆಮೇಲೆ ಬಿಟ್ಟಿದ್ದಾರೆ. ಮಕ್ಕಳಿಗೆಲ್ಲ ತುಂಬಾ ಖುಷಿ ಆಯಿತು ಅದೆಲ್ಲ ನೋಡಿ. ಬರೀ ಆನೆ ಒಂದಿದೆ. ನಾವಿಷ್ಟು ಜನ ಹೋಗಿದ್ವಿ. ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಲಾಸ್ಟಲ್ಲಿ ಒಂದು ಪಿಕ್ ತೆಕ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬಂದು ನೈಟ್ 12 o'clockಗೆ ನಿಹಾರಿಕಾಗೆ ಸರ್ಪ್ರೈಸ್ ವಿಶ್ ಮಾಡೋಕ್ಕೆ ಹೋಗಿದ್ವಿ. ಸೊ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ಸೆಪ್ಟೆಂಬರ್ 29 ಅವಳ ಬರ್ಡೇ ಇತ್ತು. ದೊಡ್ಡಮ್ಮ ಮನೇಲೇ ಇದ್ದರು. ಸೊ ನಮ್ಮ ಮನೆಗೆ ಹತ್ರ ಅಂತ ಹೇಳಿ ಮಿಡ್ನೈಟ್ ವಿಶ್ ಮಾಡೋಕ್ಕೆ ಬಂದ್ವಿ. ಬರ್ತಾ ನಮ್ಮ ಅಕ್ಕ ಸುಮ್ಮನು ಕರ್ಕೊಂಡು ಬಂದಿದ್ವಿ. ಮಲ್ಲೇಶ್ವರಮಿಂದ ಬರ್ತಾ ಅವ್ರು ರಾಜಾಜಿನಗರಲ್ಲಿರೋದು ಅಂತ ಹೇಳಿ ಅಲ್ಲಿಂದ ಅವಳು ಕರ್ಕೊಂಡು ಬಂದಿದ್ವಿ, ಅವ್ಳಿಗೆ ಸರ್ಪ್ರೈಸ್ ಮಾಡಬೇಕು ಅಂತ. ಸೊ ಎಲ್ಲರೂ ವಿಶ್ ಮಾಡಿದ್ವಿ. ನನ್ನ ತಂಗಿ ರಾಕ್ಷಿತಾ ಮತ್ತು ಕನಿಷ್ಕ್, ನಮ್ಮ ಮಕ್ಕಳು ಎಲ್ಲರೂ ಹೋಗಿದ್ವಿ. ದೊಡ್ಡಮ್ಮ ಮೊಮ್ಮಗಳಿಗೆ ಫಸ್ಟ್ ನಾನೇ ತಿನ್ನಿಸ್ಬೇಕು ಅಂತ ಟ್ರೀಟ್ ತಿನ್ನಿಸಿದ್ರು. ವಿದ್ಯಾ ಲೋಹಿತಣ್ಣ ಇಬ್ಬರೂ ಗಿಫ್ಟ್ ತಂದಿದ್ರು ಮಗಳಿಗೆ, ಪ್ರೀತಿಯಿಂದ ಕೊಡ್ತಿದ್ದಾರೆ. ಸೊ ಅದನ್ನು ಕ್ಯಾಪ್ಚರ್ ಮಾಡಿದೆ. ವಾಚ್ ಪ್ರೆಸೆಂಟ್ ಮಾಡಿದರು. ಸೊ ಈಗ ವಾಚ್ ಹಾಕ್ತಿದ್ದಾಳೆ ಅವ್ರ ಮಗಳ ಕೈಗೆ. ಸೊ ನಾವು ಎಲ್ಲ ಜಾಯಿನ್ ಆಗಿದ್ವಿ ಮತ್ತು ವಿಶ್ ಮಾಡಿದ್ವಿ. ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಇದೆ, ಸೊ ಮ್ಯೂಟ್ ಮಾಡಿದ್ದೀನಿ ಕಾಪಿರೈಟ್ಸ್ ಇಶ್ಯೂಯಿಂದ. ಹೇಳಿರೋಗೆ ಕಾಪಿರೈಟ್ಸ್ ಇಶ್ಯೂಯಿಂದ ನಾನು ಮ್ಯೂಟ್ ಮಾಡಿದ್ದೀನಿ. ನಮ್ಮ ಅಕ್ಕ ಏನು ಹೇಳ್ತಿದ್ದಾಳೆ ಅಂದರೆ ಅವ್ರ ಮಗಳ ಲೈಫು ನೆಟ್ಟು ಸೂಪರಾಗಿರಬೇಕು ಅಂತ ಹೇಳಿ ವಾಚ್ನ ಪ್ರೆಸೆಂಟ್ ಮಾಡಿದ್ದು ಅಂತ. ಸೊ ಸ್ವೀಟ್ ವರ್ಡ್ಸ್ ತುಂಬಾ ಚೆನ್ನಾಗಿತ್ತು. ವಾಚ್ ಕಟ್ಟಿದ ನಂತರ ಈಗ ಕೇಕ್ ಕಟ್ಟಿಂಗ್. ಸೊ ಕೇಕ್ ಕಟ್ಟಿಂಗ್ ಟೈಮಲ್ಲೂ ಎಲ್ಲರೂ ಸೇರಿ ಕಟ್ ಮಾಡಿಸಿದ್ವಿ. ನಮ್ಮ ಮನೇಲಿ ತುಂಬ ಜನದ್ದು ಬರ್ಡೇ ಇದೆ ಸೆಪ್ಟೆಂಬರಲ್ಲಿ. ಸೊ ಅವ್ರಿಗೆಲ್ಲ ಇಲ್ಲೇ
ಹೋಲ್ಸೇಲಾಗಿ ವಿಶ್ ಮಾಡ್ತೀನಿ. ನಮ್ಮ ಮನೇಲಿ ನನ್ನ ಕಸಿನ್ ಬ್ರದರ್ಸ್ ರಾಹುಲ್ ಮತ್ತು ಮಧುದು ಬರ್ಡೇ ಇತ್ತು ಈ ಮಂತಲ್ಲಿ, ಮತ್ತು ನನ್ನ ಮಗದು ಬರ್ಡೇ ಲೋಚನ್ದು, ಹಾಗೆ ನಮ್ಮಮ್ಮದು ಸಹ ಬರ್ಡೇ. ನೆಕ್ಸ್ಟ್ ನಿಹಾರಿಕಾ ಬರ್ಡೇ ಆಗಿದ್ದು ನೆಕ್ಸ್ಟ್ ಡೇನೇ ನಮ್ಮಮ್ಮದು ಬರ್ಡೇ, ಆ ವ್ಲಾಗ್ ಸಹ ಹಾಕ್ತೀನಿ ನೆಕ್ಸ್ಟ್ ಕಮ್ಮಿಂಗಲ್ಲಿ. ಮತ್ತು ಲಕ್ಷದು ಬರ್ಡೇ ಇತ್ತು. ಸೊ ವಿ ವೇರ್ ಮಿಸ್ಸಿಂಗ್ ಹರ್. ಆದರೆ ಈಗ ಶಾರ್ಟ್ಲಿ ಬರ್ತಿದ್ದಾಳೆ ಅವಳು, ಯಾಕಂದರೆ ಅವಳು ಹಾಸ್ಟೆಲಲ್ಲಿ ಓದ್ತಿದ್ದಾಳೆ ಈಗ. ಸೊ ಈಗ ಅವಳಿಗೆ ಹಾಲಿಡೇಸ್ ಸಿಗುತ್ತೆ ಅಂತ ಅವಳು ಬರ್ತಿದ್ದಾಳೆ. ನಾನು ನೆಕ್ಸ್ಟ್ ವ್ಲಾಗ್ಸಲ್ಲಿ ಅವಳನ್ನು ತೋರಿಸ್ತೀನಿ. ಮತ್ತು ಎಲ್ಲರೂ ಕೇಕ್ ಕಟ್ ಮಾಡಿಸಿದಾಯಿತು, ಈಗ ಎಲ್ಲರೂ ತಿನ್ನಿಸಿದಾಯಿತು. ತುಂಬಾ ಚೆನ್ನಾಗಿತ್ತು. ಅವಳು ತುಂಬಾ ಖುಷಿಪಟ್ಲು. ನಾವೆಲ್ಲ ಹೋಗಿದ್ದು ಅವಳಿಗೆ ಸರ್ಪ್ರೈಸ್ ಆಗಿತ್ತಲ್ವ. ಸೊ ಅವಳು ಹಾಗಾಗಿ ತುಂಬಾ ಖುಷಿಪಟ್ಲು, ತುಂಬಾ ಎಂಜಾಯ್ ಮಾಡಿದರು ಮಕ್ಕಳು ಸಹ. ಮತ್ತು ಈಗ ಲೋಚಂದು ನಿಕ್ಕಿದು ಚೈಲ್ಡ್ಹುಡ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ನೋಡಿ. ವೀರಭಯಂಗ ತರವಲ್ಲ ತರಿ ನಿನ್ನ ತಂಬೂರಿಯದ ಸ್ವರಲೆ ಮಾಡಲದಿರು ತಂಬೂರಿ ಆಡ್ಬುಜ್ಜ ತಾರಮ್ಮಯ್ಯ ತರಮ್ಮಯ್ಯ ಏನೇ ಮೇಲೆ ಇವಾಗಟ ಬಿಡಿಸುವೆಯ ರಿಂಗ ರಿಂಗ ರೋಜ್ ಆಡ್ತೀಯಪ್ಪ ಅದನ್ನ ಆಡುವ. ಇದಾണ് ಜಾನಿ ಜಾನಿ. ಎಸ್ ಪಾಪಾ ಈಟಿಂಗ್ ಶುಗರ್ No, Papa. Telling lies. No, Papa. Open your mouth. ಮಾಡು ಪೂಜಾ. ಓಪನ್ ಯುವರ್ ಮೌತ್. ಏ ಬಡ್ಕೊಂಡ್ರ ಅವಾಗೆಲ್ಲ ಬಡ್ಕೊಂತೀರಿ ಮಾಡುವಾಗ ಅವಳಂದ್ರೆ ಅವನು ಸ್ಟಾರ್ಟ್ ಮಾಡ್ತಾನೆ. ಏ ಆನೆ ಇದೀವಿ ಅಂದರೆ ನೋ ರಿಯಾಕ್ಷನ್. ಆದರೆ ಅದಕ್ಕೆ ಮುಂಚೆ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡಿರ್ತಿದ್ರು. ಸೊ ವಿಡಿಯೋ ಕ್ಯಾಪ್ಚರ್ ಮಾಡೋ ಟೈಮಲ್ಲಿ ಈ ರೀತಿ ಮಾಡ್ತಿದ್ರು. ಸೊ ಇದಾಗಿತ್ತು ಕ್ಲಿಪ್ಪಿಂಗ್. ಬುಜ್ಜಿ ಬೇಬಿ ಅನ್ನಮ್ಮ. ಒಂದು ನಿಮಿಷ ಆಯ್ತು, ತೆಗಿಬಿಡ್ತೀನಿ ಆಮೇಲೆ. ಎಲ್ಲಿ ಬೇಬಿ? ಇವರು ಅಷ್ಟೇ ಆಗೋಯ್ತು. 29th ವ್ಲಾಗ್ ಸಹ ಇಲ್ಲೇ ಕಂಟಿನ್ಯೂ ಮಾಡಿದ್ದೀನಿ. ಆವತ್ತಿನ ದಿನ ಸರಸ್ವತಿ ಪೂಜೆ ಇತ್ತಲ್ವ, ಹಾಗಾಗಿ ರಿಟರ್ನ್ ಗಿಫ್ಟ್ಸ್ ಕೊಡೋದಕ್ಕೆ ಈ ಐಟಮ್ಸ್ ಎಲ್ಲ ತೆಗ್ದು ಇಟ್ಟಿದ್ವಿ. ಸೊ ಈಗ ನಮ್ಮ ಕಾಟೇರಮ್ಮ ದೇವಸ್ಥಾನದಲ್ಲಿ ನಮ್ಮದು ಪೂಜೆ ಇದೆ. ಮಹಾಗೌರಿ ವ್ರತದ ದಿನ ನಮ್ಮದು ಪೂಜೆ ಇರುತ್ತೆ ಪ್ರತಿ ವರ್ಷವೂ. ಸೊ ಹಾಗಾಗಿ ಅಲ್ಲಿ ಮಕ್ಕಳು ಯಾರ್ಯಾರು ಬಂದಿರ್ತಾರೆ ಅವ್ರಿಗೆ ಕೊಡೋಣ ಅಂತ ಹೇಳಿ ತೊಗೊಂಡು ಎಲ್ಲ ಪ್ಯಾಕ್ ಮಾಡ್ತಿದ್ದಾಳೆ. ನೋಡ್ತಿದ್ದಾರಲ್ಲ ನನ್ನ ಮಗ. ಚಾಕ್ಲೇಟ್ಸ್ ಹಾಕು. ಸೊ ಈಗ ಎಲ್ಲ ಪ್ಯಾಕ್ ಮಾಡಿ ನೀನು ದೇವಸ್ಥಾನಕ್ಕೆ ರೆಡಿಯಾಗಿ ಹೋಗ್ಬೇಕಿತ್ತು. ಅವತ್ತು ಸರಸ್ವತಿ ಪೂಜೆ ದಿನ ಮನೇಲಿ ಕೂಡ ಸರಸ್ವತಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋತಿದ್ದೆ. ಸೊ ಹಾಗಾಗಿ ಕೀರ್ತನ ಎಲ್ಲನೂ ಇದೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಿದ್ದಾಳೆ. ಅವತ್ತಿನ ಕಲರ್ ಪಿಕಾಕ್ ಗ್ರೀನ್ ಆಗಿತ್ತು. ಸೊ ಹಾಗಾಗಿ ನಾನು ಈ ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ. ಮತ್ತು ಮನೇಲಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಈಗ ನನ್ನ ಮಗಳು ಸರಸ್ವತಿ ಪೂಜೆ ಇರೋದ್ರಿಂದ ಅವಳ ಕೈಯಲ್ಲೇ ಪೂಜೆ ಮಾಡಿಸ್ತಿದ್ದೀನಿ ಅವತ್ತಿನ ದಿನ. ಸೊ ನೋಡ್ತಿದ್ದೀರಲ್ಲ, ನಾನು ಎಲ್ಲ ರೆಡಿ ಮಾಡಿಕೊಟ್ಟೆ. ಅವಳು ಪೂಜೆ ಎಲ್ಲ ಮಾಡಿದ್ಲು. ಎಲ್ಲ ಒಳ್ಳೆಯದಾಗಲಿ.
ಅದು ಎತ್ಕೋದು ರಿಟರ್ನ್ ಗಿಫ್ಟ್ಸ್ ತೊಗೊಂಡು ಮತ್ತು ಪೂಜೆ ಸಾಮಾನೆಲ್ಲ ಆಲ್ರೆಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಎಲ್ಲ ತೊಗೊಂಡು ಹೊರಟ್ವಿ ದೇವಸ್ಥಾನಕ್ಕೆ. ಇದೇ ನಮ್ಮ ಕಾಟೇರಮ್ಮ ದೇವಸ್ಥಾನ. ತುಂಬಾ ಜನ ಸೇರಿರ್ತಾರೆ, ಸೊ ಹಾಗಾಗಿ ತುಂಬಾ ರಶ್ ಇತ್ತು. ಹಾಗಾಗಿ ನಾನು ಕಾತ್ಕೊಂಡಿದ್ದೆ ಎಲ್ಲ ಕಡಿಮೆ ಆಗಲಿ ರಶ್ ಅಂತ ಹೇಳಿ, ನಿಧಾನವಾಗಿ ಮಾಡಿಸೋಣ ದೇವರಿಗೆ ಪೂಜೆ ಅಂತ. ಅವತ್ತಿನ ದಿನ ನರಸಿಂಹಸ್ವಾಮಿ ಅಲಂಕಾರ ಇತ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸ್ವಾಮಿಗಳು, ನೋಡ್ತಿದ್ದೀರಲ್ಲ ಅಷ್ಟು ಅದ್ಭುತವಾಗಿ ಮಾಡ್ತಾರೆ. ಪ್ರತಿದಿನವೂ ಅಷ್ಟೇ ಕೊನೆಯಲ್ಲಿ ಹಾಕಿರ್ತೀನಿ ಪ್ರತಿದಿನ ಮಾಡಿದಂಥ ಅಲಂಕಾರನ. ನಾರಾಯಣ ಪರಾಯಣಂ ನಾರಾಯಣ ನಾರಾಯಣ ಪರಂ ನಿಧಾನ ಲೋಚು, ಅವನಿಗೂ ಕೊಟ್ಬಿಡು. ತೀರ್ಥ ಎಲ್ಲ ಈಚೆ ಕೊಡ್ತಾರೆ. ಇದ್ರು ದಸರಾ, ನವರಾತ್ರಿ ಈ ಥರ ವಿಶೇಷ ದಿನಗಳಲ್ಲಿ ದೇವಸ್ಥಾನದಲ್ಲಿ ನಮ್ಮದೇ ಪೂಜೆ ಆಗಿರೋದ್ರಿಂದ ಆವತ್ತಿನ ದಿನ ಅರ್ಶಿನ ಕುಂಕುಮ ತಾಂಬೂಲ ಎಲ್ಲ ಹೆಣ್ಮಕ್ಕಳಿಗೆ ಕೊಟ್ಟು ಆಶೀರ್ವಾದ ಪಡ್ಕೊಂಡೆ. ಪಾಪ ಮಮ್ಮಿ ನನ್ನ ಕೈಗೆ ಬುಕ್ ಕೊಟ್ಟು ಚಾಕ್ಲೇಟ್ ಕೊಟ್ಟು ನಾನು ಕೊಟ್ಟಿದ್ದೀನಿ. ನೀನು ನನ್ನ ಕೇಳೋದು ನಾನು ನಿಮ್ಮ ಮಮ್ಮಿನ ಕೇಳು. ನೋಡ ಬುಕ್ ಮಾಡ್ತಾಯಿದ್ದೆ, ಬುಕ್ಕಲ್ಲಿ ನಾನು ಕೊಟ್ಟು ನಾವು ಬೇರೆಯವ್ರು ಕೊಡಕ್ಕೆ ತಂದಿದ್ದು ಪೇಂಟ್ ಎಲ್ಲ ಇಲ್ಲ. ಬನ್ನಿನ ಬಿಲ್ಡರು ಕೃತಿಕಾ ಅಕ್ಕ ಅವ್ರ ಮಮ್ಮಿ ಲಚ್ಚಿ ಅಂದ್ಬಿಟ್ಟು ನಮ್ಮಮ್ಮ ತಾಂಬೂಲ ಎಲ್ಲ ಜೋಡಿಸಿಟ್ಟು ಕೊಡ್ತಿದ್ರು, ನಾನು ಎಲ್ರಿಗೂ ಹೋಗಿ ಕೊಡ್ತಿದ್ದೆ. ಬೇಗ ಬೇಗ ಮಾಡ್ರೆ ಆರತಿ ಮಾಡ್ಬೇಕು. ಕೆಂಪನೀರು ಆರತಿ ಅಲ್ಲಿ ಬ್ಲೌಸ್ ಪೀಸ್ ಕೊಡ್ಬೇಕು. ವಿಡಿಯೋ ಮಾಡ್ತೀನಿ.
ಶರಭ ಅಲಂಕಾರ ಇತ್ತು ಅವತ್ತಿನ ದಿನ. ಶರಭ ಅಂದ್ರೆ ನರಸಿಂಹಸ್ವಾಮಿ ಇನ್ನೊಂದು ಹೆಸರು ಶರಭ ಅಂತ ಹೇಳಿ. ಸೊ ಇದು ನರಸಿಂಹಸ್ವಾಮಿ ಅವತಾರದ ಅಲಂಕಾರ ಆಗಿದೆ. ಈ ಸಲ ನವರಾತ್ರಿ ದಿನ 11 ದಿನ ಒಂದು ಎಕ್ಸ್ಟ್ರಾ ದಿನ ಆಗಿತ್ತು. ಸೊ 11 ದಿನದ ಅಲಂಕಾರಗಳು ಸಹ ನಾನಿಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಇದು ನಮ್ಮ ದೊಮ್ಲೂರು ಕಾಟೇರಮ್ಮ ದೇವಸ್ಥಾನ ಆಗಿದೆ. ದೇವಿಯ ಕೃಪೆ ಆಶೀರ್ವಾದ ನಿಮ್ಮೆಲ್ರಿಗೂ ಸಿಗಲಿ ಅಂತ ಕೇಳ್ಕೊತಾ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಹಾಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೀಪ್ ಸಪೋರ್ಟಿಂಗ್ ಮೀ.